ಸಂಕ್ರಾಂತಿ ಹಬ್ಬದಲ್ಲಿ ನಾವು ಇದು ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅನ್ನೋದು ಒಂದು ಸಂಕ್ರಾಂತಿ ಹಬ್ಬದ ದಿನ ಸ್ವರ್ಗದ ಬಾಗಿಲು ನುಗ್ಗಿದ್ರೆ ನಮಗೆ ತುಂಬ ಪುಣ್ಯ ಬರುತ್ತೆ ಅಂತ ನಮ್ಮ ಡ್ಯಾಡಿ ತೋಟ, ನನ್ನ ತೋಟ ಅಲ್ಲ, ಇಲ್ಲೂ ಒಂದು ಮಾವಿನಕಾಯಿ ಮರ ಹಾಕಿದ್ದಾರೆ ನಮ್ಮ ಡ್ಯಾಡಿ. ಈ ಏರಿಯಾನ ದಾಟಿ ನಾನು ಹೋಗೋಕೆ ಆಗ್ತಾ ಇಲ್ಲ ಫ್ರೆಂಡ್ಸ್, ಬಿಕಾಸ್ ನನ್ನ ಕಾಲಲ್ಲಿ ಶಕ್ತಿ ಇಲ್ಲ ಅಂತ ಅದನ್ನೇ ಹೇಳ್ತಿದ್ದಾರೆ. ಇವಾಗ ನಂಗೆ ಗೊತ್ತಿಲ್ಲ ನಮ್ಮ ಡ್ಯಾಡಿ ಇನ್ನೂ ಎಷ್ಟು ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ನಮ್ಮ ತೋಟಕ್ಕೆ ಹೋಗ್ಬನ್ನಿ, ಬನ್ನಿ. Hi guys, good morning. Welcome back to my YouTube channel, Sanvi Shweta Yadav YouTube channel. ಇವತ್ತು ಆಫ್ಟರ್ 2 weeks, ವೆರಿ ಲಾಂಗ್ ಟೈಮ್ ಆದಮೇಲೆ ನಾನು ಬ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಹೆಲ್ತು ಸ್ವಲ್ಪ ಸರಿ ಇರಲಿಲ್ಲ ಆ್ಯಂಡ್ ಬ್ಯುಸಿ ಶೆಡ್ಯೂಲು, ಸೊ ಹಾಗಾಗಿ ನಾನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು ಕಾರಲ್ಲಿ ಕೂತ್ಕೊಂಡು ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಊರಿಗೆ ಹೋಗ್ತಾಯಿದ್ದೀನಿ, ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ ಇವತ್ತು. ಬಿಕಾಸ್ ವೆರಿ ಇಂಪಾರ್ಟೆಂಟ್ ಕೆಲಸ ಇದೆ. ಏನು ಕೆಲಸ ಅಂತ ನಾನು ನಿಮಗೆ ಅಲ್ಲಿ ರೀಚ್ ಆದಮೇಲೆ ಹೇಳ್ತೀನಿ. ಈಗ ಬೆಂಗಳೂರಿಂದ ಹೊರಟಿದ್ದೀನಿ. ಆಲ್ಮೋಸ್ಟ್ ಟೈಮ್ 7:15 ಆಗಿದೆ. ಸೊ ಸ್ವಲ್ಪ ದೇವ್ರ ನಾಮ ಕೇಳಿಕೊಂಡು ಇವಾಗ ಬ್ಲಾಗ್ ಶುರು ಮಾಡಿದ್ದೀನಿ. ಸೊ ಬನ್ನಿ, ಟ್ರಾವೆಲಿಂಗ್ ಮಾರ್ನಿಂಗ್ ವೈಬ್ಸ್ ಎಂಜಾಯ್ ಮಾಡ್ತಾ ಬ್ಲಾಗ್ ಶೂಟ್ ಮಾಡಿಕೊಂಡು ಊರಿಗೆ ಹೋಗೋಣ. ನೋಡಿ, ಮತ್ತೆ ನಮ್ಮ ಡ್ರೈವರು ಬಂದಿದ್ದಾರೆ ನೋಡಿ. ಇವ್ರಿಗೆ ದೇವ್ರು ಕೊಟ್ಟಿದ್ದೀನಿ. ದೇವರು ಆ್ಯಕ್ಚುಲಿ ನಾನು ಗೌಡಗೆರೆ ಚಾಮುಂಡೇಶ್ವರಿಗೆ ಹೋದಾಗ ನನಗೆ ಇದನ್ನು ಕೊಟ್ಟಿದ್ದರು. ಸೊ ಹಾಗಾಗಿ ನಾನು ಕೊಟ್ಟಿದ್ದೀನಿ. ಈಗ ಹೊರಡೋಣ ಬನ್ನಿ. ಥ್ಯಾಂಕ್ ಯು. ಹಾಯ್ ಗೈಸ್, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾನು ಊರಿಗೆ ರೀಚ್ ಆಗಿದ್ದೀನಿ. ಮಧ್ಯ ರೋಡಲ್ಲಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ, ಹಂಗಾಗಿ ವೀಡಿಯೋ ಮಾಡಲಿಲ್ಲ. ಸೊ ಊರಿಗೆ ರೀಚ್ ಆಗಿದ್ದೀನಿ. ದಿಸ್ ಈಸ್ ಮೈ ಫೇವ್ರೆಟ್ ಪ್ಲೇಸ್, ಅರಳಿ ಮರದ ಕಟ್ಟೆ. ನಮ್ಮ ಮನೆ ಹತ್ರ ಇರೋವಂಥ ಅರಳಿ ಮರದ ಕಟ್ಟೆ. ಆ್ಯಂಡ್ ದಿಸ್ ಈಸ್ ಈಶ್ವರ ಸ್ವಾಮಿ ದೇವಸ್ಥಾನ. ಓಕೆ ಗೈಸ್, ಇದು ನಮ್ಮೂರ ಕಲ್ಯಾಣಿ. ನೀರು ಸ್ವಲ್ಪ ಕಡಿಮೆ ಇದೆ. ಸೊ ಸಮ್ ಅದರ್ ಡೇ ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ದ ಟೆಂಪಲ್. ಇವತ್ತು ಹೋಗೋಕ್ಕಾಗಲ್ಲ, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ. ಸೊ ಹಂಗಾಗಿ ಟೆಂಪಲ್ ತೋರಿಸ್ತಾ ಇದ್ದೀನಿ. ಇನ್ನೂ 2 ಟೆಂಪಲ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಓಕೆ,
ಹಾಯ್ ಗೈಸ್, ಇದು ನೋಡಿ ನಮ್ಮ ಊರಿನಲ್ಲಿರೋಂಥ ಇನ್ನೊಂದು ದೇವಸ್ಥಾನ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂತ. ಸೊ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ. ಓಕೆ, ಹಾಯ್ ಗೈಸ್, ಈಗ ಟೆಂಪಲ್ ಒಳಗಡೆ ಬಂದಿದ್ದೀವಿ. ಬಟ್ ದೇವಸ್ಥಾನ ಬಾಗ್ಲಾಕಿದೆ. ಒಳಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ. ಸೊ ದೇವಸ್ಥಾನ ಟೈಮ್ ಆಗಿದೆ ಅಲ್ಲ, ಈಗ ಬಾಗ್ಲಾಕಿದ್ದಾರೆ. ನಾನು ಲೇಟ್ ಆಗಿದ್ದೀನಿ. ಸೊ ಇನ್ನೊಂದು ಸಲ ಯಾವಾಗಾದರೂ ಊರಿಗೆ ಬಂದಾಗ ದೇವಸ್ಥಾನ ಒಳಗಡೆ ಹೋಗಿ ದೇವ್ರು ತೋರಿಸ್ತೀನಿ ನಿಮಗೆ. ಇವಾಗ ನಿಮಗೆ ದೇವಸ್ಥಾನ ಆಚೆ ಕಡೆಯಿಂದ ತೋರಿಸ್ತೀನಿ. ಇದು ದೇವಸ್ಥಾನದ ಹೊರಾಂಗಣ ಹೆಂಗಿದೆ ಅಂತ. ಇದು ಗೈಸ್ ನೋಡಿ, ಇದು ದೇವಸ್ಥಾನ. ಈಗ ನಾವು ಅಲ್ಲಿ ಒಳಗಡೆ ಇದ್ವಲ್ಲ, ಅಲ್ಲಿಂದ ದರ್ಶನ ಮಾಡಿ ಈ ಕಡೆಯಿಂದ ಆಚೆ ಬರೋದು. ಆ್ಯಕ್ಚುಲಿ ನಮ್ಮೂರಿನಲ್ಲಿ ಇರೋಂಥ ದೇವಸ್ಥಾನ ಬಂದು ಬೇಲೂರು ಚೆನ್ನಕೇಶವ ಟೆಂಪಲ್ ಇದೆಯಲ್ಲ, ಸೇಮ್ ಅದೇ ಮಾಡೆಲಲ್ಲಿ ಇರೋಂಥ ದೇವಸ್ಥಾನ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಸೊ ಆವಾಗಿನ ಕಾಲದಲ್ಲಿ ಅದೇ ರೀತಿಯ ಕೆತ್ತನೆ ಇಲ್ಲೂ ಕೂಡ ಮಾಡಿ ಈ ಟೆಂಪಲ್ನ ಮಾಡಿದ್ದಾರೆ. ಗೈಸ್ ನೋಡಿ, ನನಗೆ ಅಷ್ಟೊಂದೆಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಗೊತ್ತಿಲ್ಲ, ಬಟ್ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೇಮ್ ಇದೇ ಥರ ಕೆತ್ತನೆ ಕೂಡ, ಇದೇ ಥರ ವಿಗ್ರಹಗಳು ನಿಮಗೆ ಬೇಲೂರು ಹಳೆಬೀಡಲ್ಲಿ ಟೆಂಪಲಲ್ಲಿ, ಚೆನ್ನಕೇಶವ ಟೆಂಪಲಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇದು ವೆಂಕಟರಮಣ ಸ್ವಾಮಿ, ಇದು ಗಣೇಶ, ಗೈಸ್ ಇದು ಉಗ್ರ ನರಸಿಂಹ. ಗೈಸ್ ಇಲ್ಲೆಲ್ಲೋ ಒಂದು ಕಡೆ ನಾವು ಶಬ್ದ ಮಾಡಿದ್ರೆ ಅದರೊಳಗಡೆ ಕಪ್ಪೆ ಇದೆ ಅಂತಲೂ ಏನೋ ನಾವು ಚಿಕ್ಕವರಿದ್ದಾಗ ಇಲ್ಲಿ ಬಂದಾಗ ಅದೊಂದು ಆಟ ನಮಗೆ. ಆ್ಯಕ್ಚುಲಿ ಅದನ್ನ ಹಿಂಗೆ ಹೊಡೆದ್ಬಿಟ್ಟು ನೋಡಿದ್ರೆ ಅದ್ರ ಒಳಗಡೆ ಟಣ್ ಟಣ್ ಅಂತ ಶಬ್ದ ಬರೋದು. ನಾವೆಲ್ಲ ಏನು ಹೇಳ್ತಿದ್ದೀವಿ, ಅದರೊಳಗಡೆ ಕಪ್ಪೆ ಸೇರ್ಕೊಂಡ್ಬಿಟ್ಟಿದೆ, ಈಗ ಅದು ಜೀವಂತವಾಗಿದೆ, ಅದಕ್ಕೆ ಅದು ಶಬ್ದ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಏನಿದೆ ಅಲ್ಲಿ ಅಂತ, ಬಟ್ ಆ ಶಬ್ದ ಬರುತ್ತೆ. ಆ ಜಾಗ ನಾನು ಮರ್ತುಬಿಟ್ಟಿದ್ದೀನಿ, ತುಂಬ ದಿನ ಆದಮೇಲೆ ಬಂದಿದ್ದೀನಿ, ನಾನು ನೋಡಿಲ್ಲ ಆ ಜಾಗ ಎಲ್ಲಿದೆ ಅಂತ, ಮರ್ತೋಗಿದ್ದೀನಿ. ತೋರಿಸ್ತೀನಿ, ಅದನ್ನು ಹುಡುಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಎಷ್ಟು ವರ್ಷ ಆಗಿತ್ತೇನೋ ನಾನು ಈ ಟೆಂಪಲ್ಗೆ ಬಂದಿಲ್ಲ. ನಾನು ಆ್ಯಕ್ಚುಲಿ ಊರಿಗೆ ಬರೋದು, ಮನೆಗೆ ಹೋಗೋದು, ಜಸ್ಟ್ ಮನೆ ವಿಸಿಟ್ ಮಾಡಿ ಹಾಗೇನೆ ಬೆಂಗಳೂರಿಗೆ ಹೋಗ್ತಾ ಇದ್ದೆ. ಸೊ ಇವತ್ತು ಊರಿಗೆ ಒಂದು ವೀಡಿಯೋ ಮಾಡೋಣ, ಸಡನ್ನಾಗಿ ಪ್ಲ್ಯಾನ್ ಆಯಿತು ಊರಿಗೆ ಹೋಗೋಣ ಅಂತ. ಸೊ ಹಾಗಾಗಿ ಊರಿನ ಬಗ್ಗೆ ಒಂದು ವೀಡಿಯೋ ಮಾಡೋಣ ಅಂತ ಜಸ್ಟ್ ಮೇನ್ ಜಾಗ ಮಾತ್ರ ನಾನು ತೋರಿಸ್ತೀನಿ. ಇನ್ಯಾವಾಗಾದರೂ ಟೈಮ್ ಇದ್ದಾಗ ನಾನು ಸ್ಪೆಸಿಫಿಕ್ಕಾಗಿ ಒಂದೊಂದೇ ಜಾಗನ ನಿಮಗೆ ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನದಾಗಿ ಸ್ವಲ್ಪ ಮಾಹಿತಿ ಕಲೆ ಹಾಕ್ಕೊಂಡು ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಓಕೆ, ಆ ಕಪ್ಪೆ ಇರೋ ಜಾಗ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ತೀನಿ, ಹುಡುಕ್ತಾ ಇದ್ದೀನಿ. ಗೈಸ್ ನೋಡಿ, ಫೈನಲಿ ಆ ಜಾಗ ಸಿಕ್ತು ನನಗೆ. ಆ್ಯಕ್ಚುಲಿ ಇದೊಂದು ಜಾಗ ಇದೆಯಲ್ಲ, ಈ ಜಾಗದಲ್ಲಿ ನಿಮ್ಗೆ ಕೇಳಿಸುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಹತ್ರ ಬನ್ನಿ, ಸ್ವಲ್ಪ ಝೂಮ್ ಮಾಡಿ. ಈ ಥರ ಶಬ್ದ ಬರುತ್ತೆ.
ಸೊ ಇದನ್ನು ನಾವು ಚಿಕ್ಕವರಿದ್ದಾಗ ನೋಡಿದಾಗ ಇದ್ರೊಳಗಡೆ ಕಪ್ಪೆ ಇದೆ, ಸೊ ಅದು ಶಬ್ದ ಮಾಡ್ತಾ ಇದೆ ಅಂತ ನಮಗೆ ತುಂಬ ಯಾವಾಗಲೂ ಅನಿಸ್ತಿತ್ತು. ತುಂಬ ನನ್ನ ಚೈಲ್ಡ್ಹುಡ್ ಡೇಸಲ್ಲೆಲ್ಲ ಸುಮಾರು ದಿನ ಬೇಸಿಗೆ ರಜಾನ ಇಲ್ಲೆಲ್ಲ ಬಂದು ಆಟ ಆಡೋದ್ರ ಮೂಲಕ ಕಳೆದಿದ್ದೀವಿ. ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ಅದು ಸ್ಪೆಸಿಫಿಕಲಿ ಈ ಜಾಗ ಬಂದು ಭಾಳ ಮಜಾ ಇರ್ತಿತ್ತು. ಅಂದರೆ ಎಲ್ಲರೂ ಸೇರಿಕೊಂಡು ನಾವು ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದಾಗೆಲ್ಲ ಹಾಕ್ಕೊಂಡು ನಾನು ಹೊಡಿತೀನಿ ಅಂತ ಕಾಂಪಿಟೇಷನ್ ಮೇಲೆ ಇದನ್ನು ನಾವು ಹೊಡಿತಿದ್ವಿ. ಆ್ಯಕ್ಚುಲಿ ಎಲ್ಲರೂ ಹೊಡೆದು ಇವಾಗ ಸೌದೋಗ್ಬಿಟ್ಟಿದೆ ಸ್ವಲ್ಪ. ಸೊ ಇದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು ಫ್ರೆಂಡ್ಸ್. ತೋರಿಸಿ ನನಗೆ. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ, ನನಗೆ ಅದು ಯಾಕೆ ಶಬ್ದ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಾವು ಮಕ್ಕಳಿದ್ದಾಗ ನಮ್ಮ ಅಸಂಪ್ಷನ್ನು ಇದ್ರೊಳಗಡೆ ಕಪ್ಪೆ ಇದೆ ಅಂತ ಅಷ್ಟೇ ಇದೆ, ಬೇರೆ ಇನ್ನೇನೂ ಇಲ್ಲ. ನಿಮಗೆ ಆಮೇಲೆ ಅದಕ್ಕೂ ಕಮೆಂಟ್ ಹಾಕಬೇಡಿ, ಇದೇನೋ ಮೇಡಮ್ಗೆ ಏನೋ ಗೊತ್ತಿಲ್ಲ ಸುಮ್ಮನೆ ಏನೋ ತೋರಿಸ್ತಾರೆ ಅಂತ ಹೇಳಬೇಡಿ. ಆ್ಯಕ್ಚುಲಿ ನನಗೇನೋ ಗೊತ್ತಿಲ್ಲ, ಇದ್ರ ಬಗ್ಗೆ ಎಲ್ಲ ನನಗೇನೋ ಗೊತ್ತಿಲ್ಲ. ಅದು ನಮ್ಮೂರು ಟೆಂಪಲ್ ಅಂತ ಪ್ರೈಡು, ಬೇಲೂರು ಹಳೆಬೀಡಲ್ಲಿರೋ ಅಂಥ ಟೆಂಪಲ್ಲು ಅದೇ ಥರ ಮಾಡೆಲ್ಲು ನಮ್ಮೂರಿನಲ್ಲೂ ಇದೆ. ಅದು ನನಗೆ ತುಂಬ ಖುಷಿ ಇದೆ. ಇದು ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿಲಿರೋ ಅಂಥ ದೇವಸ್ಥಾನ ಇದೆ. ಸೊ ನಾನು ಹಾಸನ ಜಿಲ್ಲೆ ಮಗಳು ಫ್ರೆಂಡ್ಸ್, ನಮ್ಮೂರು ನುಗ್ಗೇಹಳ್ಳಿ. ಸೊ ಅಲ್ಲಿರೋಂಥ ದೇವಸ್ಥಾನ. ಇನ್ನೊಂದು ಜಾಗ, ಸ್ಪೆಷಲ್ ಜಾಗ ತೋರಿಸ್ತೀನಿ ಬನ್ನಿ ನಿಮಗೆ. ಫ್ರೆಂಡ್ಸ್, ಈ ಜಾಗ ನೋಡ್ತಾ ಇದ್ದೀರಲ್ವಾ, ಇದು ಒಂದು ಮಂಟಪ ಥರ ಇದೆ ಅಲ್ಲ. ಸಂಕ್ರಾಂತಿ ಹಬ್ಬದಲ್ಲಿ ನಾವು ಇದು ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್. ಆ ಒಂದು ಸಂಕ್ರಾಂತಿ ಹಬ್ಬದ ದಿನ ಸ್ವರ್ಗದ ಬಾಗಿಲು ನುಗ್ಗಿದ್ರೆ ನಮಗೆ ತುಂಬ ಪುಣ್ಯ ಬರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಮನೆಯಲ್ಲೂ ಹೇಳ್ತಿದ್ರು, ನಾನು ಸುಮಾರು ಸಲ ನುಗ್ಗಿದ್ದೀನಿ. ಐ ಡೋಂಟ್ ನೋ ಸ್ವರ್ಗ ಸಿಗುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಈ ಬಾಗಿಲು ಅಲ್ಲಿ ದೇವರು, ಈ ಬಾಗಿಲು ಹಿಂದೆ ದೇವ್ರನ್ನ ಮೆರವಣಿಗೆ ಬರೋವಂಥ ದೇವ್ರನ್ನ ಇಲ್ಲಿಟ್ಟಿರ್ತಾರೆ. ಸೊ ಪೂಜೆ ಎಲ್ಲ ಆದಮೇಲೆ ಅದೊಂದು ಟೈಮು ಆ ದೇವ್ರನ್ನ ಈ ಬಾಗಿಲು ಮುಖಾಂತರ ಆಚೆ ಕರ್ಕೊಂಡ್ಬರ್ತಾರೆ. ಆವಾಗ ಆ ದೇವ್ರ ಹಿಂದೆ ನಾವು ಇದೇ ಬಾಗಿಲಲ್ಲಿ ಆಚೆ ಬಂದರೆ ನಾವು ಸ್ವರ್ಗ ಸಿಗುತ್ತೆ, ನಮಗೆ ಸ್ವರ್ಗ ಸಿಕ್ಕಂಗೆ ಅಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ನನಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ತಿದ್ರು. ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡಿದ್ದೀನಿ. ಆ್ಯಂಡ್ ಈ ಮಂಟಪದಲ್ಲಿ ಬೇಕಾದಷ್ಟು ಆಟಗಳು ಆಡಿದ್ದೀವಿ. ಮಂಟಪದಲ್ಲಿ ಕೂತ್ಕೊಂಡು ತುಂಬ ಚೈಲ್ಡ್ಹುಡ್ ಮೆಮೊರೀಸ್ ತುಂಬ ಮರ್ತ್ಬಿಟ್ಟಿದ್ದೀನಿ. ಬಟ್ ಆದರೂ ಸುಮಾರು ಆಟಗಳು ಆಡಿದ್ದೀವಿ. ಇಲ್ಲಿ ನಮಗೆ ರಜದಲ್ಲಿ ಇರ್ತಾ ಇದ್ದಿದ್ದೆ ಇದೊಂದೇ ಪ್ಲೇಸು, ತುಂಬ ವಿಶಾಲವಾಗಿ ಗಲಾಟೆ ಇದೆ. ಯಾವುದೋ ವೆಹಿಕಲ್ಸಿಗೆ ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಅಪ್ಪ ಅಮ್ಮ ಭಯ ಪಡದೆ, ಎಲ್ಲಿದ್ದಾರೆ ಅಂದರೆ ದೇವಸ್ಥಾನದಲ್ಲಿ ಇದ್ದಾರೆ ಅಂದರೆ ಸೇಫಾಗಿದ್ದಾರೆ ಅಂತ. ಬಿಕಾಸ್ ಇಲ್ಲೆಲ್ಲೂ ಏನು ಡೇಂಜರಸ್ ಅಂಥದ್ದು ಏನೂ ಇಲ್ಲ. ಸೊ ಆಟ ಆಡ್ಕೊಂಡು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ದೇವರು ನನಗೆ ಆ್ಯಸ್ ಪಾಸಿಬಲ್ ಆ್ಯಸ್ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡಿದೆ. ಇನ್ನೊಂದು ದಿನ ಡೀಟೇಲಾಗಿ ತೋರಿಸ್ತೀನಿ. ಆ್ಯಂಡ್ ಇದೆರಡು ಸ್ಪೆಸಿಫಿಕ್ ಎಲಿಫೆಂಟ್ಸ್ ಬಗ್ಗೆ ನಾನು ಮಾತಾಡಲೇಬೇಕು. ನಾವು ಚಿಕ್ಕವರಿದ್ದಾಗ ಇದು ಎಷ್ಟು ಕ್ರೇಜ್ ಅಂತ ಅಂದರೆ ಈ ಎಲಿಫೆಂಟ್ಸ್ಗೋಸ್ಕರ ಜಗಳ ಆಡ್ತಾಯಿದ್ವಿ ನಾವು. ಇದು ನನಗೆ ಅಂತ. ಆ್ಯಕ್ಚುಲಿ ನಾವು ಅದನ್ನು ಮಾಡಬಾರ್ದು, ಬಿಕಾಸ್ ಅದು ದೇವರು ಗಣೇಶ. ಸೊ ಆ್ಯಕ್ಚುಲಿ ನಾವು ಇದ್ರ ಬಗ್ಗೆ ಈಗ ದೊಡ್ಡವರಾದ್ಮೇಲೆ ಗೊತ್ತಾಗಿದೆ. ಮಕ್ಕಳಾದಾಗ ನಿಮ್ಗೆ ಗೊತ್ತಲ್ಲ, ಮಕ್ಕಳಿದ್ದಾಗ ನಮಗೆ ಫುಲ್ಲು ಇದು ಎಲಿಫೆಂಟ್ಸ್ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ, ಆಟ ಆಡೋದು ಅಂತ ಅಂದ್ಕೊಂಡು ಸೊ ನಾವು ಇಲ್ಲಿ ಆಟ ಆಡ್ತಿದ್ವಿ. ಇದೆಲ್ಲ ನಮಗೆ ಆಟ ಆಡೋ ಜಾಗ. ನೋಡಿ, ಇದು ಏನಿದು ಗರುಡ್ ಗಂಬ. ಸೊ ನನಗೆ ಗೊತ್ತಿರೋದು ಗರುಡ್ ಗಂಬ ಅಂತ. ಸೊ ಇದು ಗರುಡ್ ಗಂಬ. ಇಲ್ಲಿ ನಾವು ದೇವಸ್ಥಾನ ಕ್ಲೋಸ್ ಆಗಿದ್ದಾಗ ಎಲ್ಲ ಕರ್ಪೂರ ಎಲ್ಲ ಇಲ್ಲಿ ಹಚ್ತಾರೆ. ಸೊ ಇಲ್ಲೇ ಕೈ ಮುಗಿದು ಹೋಗ್ತೀವಿ. ಇದು ಗರುಡ್ ಗಂಬ. ಅಲ್ಲಿ ಇನ್ನೊಂದಿದೆ, ದೇವಸ್ಥಾನ ಎದುರುಗಡೆ ಇನ್ನೊಂದಿದೆ. ಇದು ದೇವಸ್ಥಾನ ಒಳಗಡೆ ಇರುತ್ತೆ ಗರುಡ್ ಗಂಬ. ನೋಡಿ ಈ ಕಂಬ, ಈ ಕಂಬದಲ್ಲೂ ಒಂದೊಂದು ಸ್ಟೋರಿ ಇದೆ. ಬಿಕಾಸ್ ಈ ಕಂಬದಲ್ಲೂ ಆಟ ಆಡಿದ್ದೀವಿ. ಅವಾಗೆಲ್ಲ ಅವ್ರನ್ನ ಬಿಟ್ಟು ಇವ್ರು ಯಾರು ಅಂತ ಆ ಕಂಬದಿಂದ ಕಂಬ ಹಿಡಿಯೋ ಆಟದಲ್ಲಿ ಕಂಬಗಳನ್ನ ಇಟ್ಕೊಂಡು. ಆ್ಯಕ್ಚುಲಿ ಈ ಟೆಂಪಲ್ಲು ಕಂಬದ ಮೇಲೆ ನಿಂತಿರೋದು ಅಂತ ಹೇಳ್ತಾರೆ. ಈ ಕಂಬಗಳೇ ಇದಕ್ಕೆ ಪಿಲ್ಲರ್ ಅಂತ. ಸೊ ನನಗೆ ಗೊತ್ತಿಲ್ಲ, ಬಟ್ ನಾನು ಚಿಕ್ಕವಳಿದ್ದಾಗ ಕೇಳಿರೋಂಥ ಸ್ಟೋರೀಸ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಇದು ಈ ಕಂಬದ ಮೇಲೆ ನಿಂತಿರೋ ಅಂಥ, ಮೇಲೆ ಇರೋದೆಲ್ಲ ಕಂಬದ ಮೇಲೆ ನಿಂತಿರೋ.
ನಿಮಗೋಸ್ಕರ ಟೆಂಪಲ್ ತೋರಿಸ್ಲೇಬೇಕು ಅಂತ ಪಾಪ ನಮ್ಮ ಫ್ರೆಂಡ್ ಅವರ ಡ್ಯಾಡಿನೇ ಪೂಜೆ ಮಾಡೋದಿರಲಿ. ಸೊ ಅವ್ರಿಗೆ ನಾನು ಬಂದಿದ್ದೀನಿ ಅಂತ ಗೊತ್ತಾಗಿ ಅವರು ಟೆಂಪಲ್ ಓಪನ್ ಮಾಡಿದ್ದಾರೆ. ಸೊ ದರ್ಶನ ಮಾಡಿದ್ರು. ಅವನು ಬರ್ತಾನೆ, ವಿಶೇಷ ಅವನಿಗೆ ಆರ್ಡಿನರಿ ಇಲ್ಲ ನಮ್ಮದು. ಅಷ್ಟೊಂದು ಸಿಕ್ಕಿದೆ ನೋಡಲಿಕ್ಕೆ. ಎರಡೇ ಸರಿ ಇನ್ನೊಬ್ರು ಯಾರೋ ಬರಬೇಕು, ಕಾರು ಬೆಂಗಳೂರು ಬರ್ತೀವಿ, ಇಲ್ಲಿಂದ ಇದಕ್ಕೆ ಹೋಗ್ಬೇಕು.